ಇವತ್ತು ನಾವು ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನಾವು ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್ ಮಾಡೋದ್ರಿಂದ ನಮಗೆ ನಮ್ಮ ಯೋಜನೆ ಏನಿದೆ ಅದು ವಾಸ್ತವವಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ಸ್ಕಿಪ್ ಮಾಡೋ ಕಾರಣದಿಂದ ಎಷ್ಟೋ ಬಿಸ್ನೆಸ್ ಫೇಲ್ ಆಗಿರೋದನ್ನ ನಾವು ನೋಡ್ಬೋದು. ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್ ಅಂದರೆ ಏನಪ್ಪ ಅಂದರೆ, ನಾವು ದೊಡ್ಡದಾಗಿ ಪ್ರಾರಂಭ ಮಾಡೋ ಮೊದಲು ಚಿಕ್ಕದಾಗಿ ಪರೀಕ್ಷೆ ಮಾಡಿ ನೋಡೋದು. ಇದು ನಮಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಏನಿದೆ ಮತ್ತು ನಮ್ಮ ವಸ್ತು ಜನಗಳಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಹಾಗೆ ಜನಗಳು ಮಾರ್ಕೆಟಲ್ಲಿ ಯಾವುದಕ್ಕಾಗಿ ಹುಡುಕಾಡ್ತಾ ಇದ್ದಾರೆ, ಹಾಗೆ ಮಾರ್ಕೆಟಲ್ಲಿ ನಿಮಗೆ ಯಾವ ವಸ್ತುಗಳು ಜನಗಳಿಗೆ ಸಿಗ್ತಾ ಇಲ್ಲ ಆ ವಸ್ತುನ ನಾವು ಪೂರೈಕೆ ಮಾಡೋದ್ರಿಂದ ನಮಗೆ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ. ನಮ್ಮ ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲು ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ನಮ್ಮ ಗ್ರಾಹಕರು ಯಾರು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ನಮ್ಮ ವಸ್ತುಗಳನ್ನ ಯಾರು ಖರೀದಿ ಮಾಡ್ತಾರೆ. ಉದಾಹರಣೆ ತಗೊಂಡ್ರೆ ನಾವು ಯಾವ ಏಜ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅದಾದ ನಂತರ ಯಾವ ಇನ್ಕಮ್ ಗ್ರೂಪನ್ನು ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ನಿಮ್ಮ ವಸ್ತುಗಳನ್ನ ನೀವು ಎಲ್ಲಿ ಸೇಲ್ ಮಾಡ್ತಾ ಇದ್ದೀವಿ, ಅದು ಆನ್ಲೈನಾ ಅಥವಾ ಆಫ್ಲೈನಾ, ಕಸ್ಟಮರ್ ಏನಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಬೈ ಮಾಡಬೇಕು, ಪ್ರೈಸ್ ಕಡಿಮೆ ಕೊಡ್ತಿದ್ದೀವಿ ಅಂತಾನ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಾನ, ಅಥವಾ ಬ್ರ್ಯಾಂಡ್ಗೋಸ್ಕರ ಪರ್ಚೇಸ್ ಮಾಡಬೇಕಾ, ಇದು ನಾವು ಮಾರ್ಕೆಟ್ ರಿಸರ್ಚ್ ಮಾಡುವಾಗ ಕಂಡುಕೊಳ್ಬೇಕು ನಮ್ಮ ವಸ್ತುವಲ್ಲಿ ಯಾವ ಗುಣ ಇದೆ ಅಂತ. ಎರಡನೇದು ಕಾಂಪಿಟೇಟರ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಮಗೆ ಕಾಂಪಿಟೇಟರ್ ಮಾರ್ಕೆಟಲ್ಲಿ ಯಾರಿದ್ದಾರೆ, ಅವರು ಹೇಗೆ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ, ಅವರಿಂದ ನಾವು ಏನು ಕಲಿಬಹುದು ಮತ್ತು ಅವರು ಎಲ್ಲಿ ಹಿಂದೆ ಉಳಿದಿದ್ದಾರೆ ಅನ್ನೋದು ನಾವು ರಿಸರ್ಚ್ ಮಾಡಿದಾಗ ನಾವು ನಮ್ಮ ವಸ್ತುವನ್ನು ಹೇಗೆ ಸೇಲ್ ಮಾಡ್ಬೋದು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಮೂರನೇದಾಗಿ ಕಡಿಮೆ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮಗೆ ಕಡಿಮೆ ಖರ್ಚು ಬರುತ್ತೆ. ಅದಾದ ನಂತರ ನಮಗೆ ಹೆಚ್ಚು ಕಲಿಯೋದಕ್ಕೆ ಅವಕಾಶಗಳಿರುತ್ತೆ. ನಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದನ್ನು ನಾವು ನಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ಅಥವಾ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಹಾಗೆ ನಮ್ಮ ಲೋಕಲ್ ಮಾರ್ಕೆಟಲ್ಲಿ ನಾವು ಟ್ರಯಲ್ ಮಾಡಿದಾಗ ಕಸ್ಟಮರ್ಸ್ಗಳಿಗೆ ಕಡಿಮೆ ಬೆಲೆಯಲ್ಲಿ ಆ ಸ್ಯಾಂಪಲ್ ಕೊಟ್ಟಾಗ ಅವರು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ನಮ್ಮ ಪ್ರಾಡಕ್ಟಿಂದ ಅಥವಾ ರಿಟರ್ನ್ ಮಾಡ್ತಾ ಇದ್ದಾರಾ ಅಂತ ನೋಡಬೇಕಾಗುತ್ತೆ. ನಾವೇನಾದರೂ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದರೆ ಕೆಲವೊಂದು ಆಯ್ದ ಗ್ರಾಹಕರಿಗೆ ಮಾತ್ರ ನಾವು ಸರ್ವಿಸ್ ಕೊಟ್ಟು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಕೊನೆಯದಾಗಿ ಬರೋದೇ ಫೀಡ್ಬ್ಯಾಕ್. ಇದು ನಾವು ಮಾಡೋ ಈ ಒಂದು ಪರೀಕ್ಷೆಯಲ್ಲಿ ಅತ್ಯಮೂಲ್ಯವಾದ ಒಂದು ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ನಮ್ಮ ಕಸ್ಟಮರ್ಸ್ ಏನಿರ್ತಾರೆ ಅವ್ರನ್ನ ನಾವು ನಮ್ಮ ಪ್ರಾಡಕ್ಟ್ ಇಷ್ಟ ಆಗಿದೆಯಾ ಇಲ್ವಾ ಅಂತ ಅವರಿಂದ ನಾವು ಫೀಡ್ಬ್ಯಾಕ್ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ತಗೊಂಡಾಗ ನಮ್ಮ ಕಸ್ಟಮರ್ಸ್ ನಮಗೆ ಅದು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಏನೇ ಫೀಡ್ಬ್ಯಾಕ್ ಕೊಟ್ಟಿರಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡಿ ನಮಗೆ ನೆಗೆಟಿವ್ ಆಗಿ ಏನು ಫೀಡ್ಬ್ಯಾಕ್ ಬಂದಿರುತ್ತೆ ಅಲ್ವಾ, ಅದನ್ನು ನಾವು ದೊಡ್ಡದಾಗಿ ಬಿಸ್ನೆಸ್ ಲಾಂಚ್ ಮಾಡೋದಕ್ಕೂ ಮೊದಲಾಗಿ ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ನಿಮಗೆ ಒಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಿಯಾ ಅಂತ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು, ಹಾಗೆ ತಿಂಡಿ ತಿನಿಸುಗಳನ್ನ ಸಹ ಚಂದವಾಗಿ ಮಾಡ್ತಾಯಿದ್ರು. ಅವ್ರ ಮನೆಗೆ ಯಾರಾದರೂ ಬಂದಾಗ ಅವ್ರು ಮಾಡಿರೋ ತಿಂಡಿ ತಿನಿಸುಗಳನ್ನ ಕೊಡ್ತಾಯಿದ್ರು. ಆ ಸಂಬಂಧಿಕರು ಅಥವಾ ಆ ಗೆಸ್ಟ್ ಯಾರು ಬಂದಿರ್ತಾರೆ ಅವರು ಅದನ್ನು ತುಂಬ ಇಷ್ಟಪಡ್ತಾಯಿದ್ರು, ಹಾಗೆ ಅದನ್ನು ಹೊಗಳ್ತಾ ಇದ್ರು ಸಹ. ಅದಕ್ಕೆ ಅವಳ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ಏನಕ್ಕೆ ನಾನು ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಆಗ ಅವರು ದೊಡ್ಡದಾಗಿ ಪ್ರಾರಂಭ ಮಾಡದೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾರೆ. ಅವರು ಶುರು ಮಾಡಿದಾಗ ಅವ್ರ ಫ್ರೆಂಡ್ಸ್ ಏನಿರ್ತಾರೆ ಮತ್ತು ಅವ್ರ ಫ್ಯಾಮಿಲಿ ಅವರೇನಿರ್ತಾರೆ ಹಾಗೆ ಅವರ ಸುತ್ತಮುತ್ತ ಇರುವಂಥ ಜನಗಳಿಗೆ ಅದನ್ನು ಸೇಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು 2 ಪ್ರಾಡಕ್ಟ್ ಚೂಸ್ ಮಾಡಿರ್ತಾರೆ. ಒಂದು ಮಿಲೆಟ್ಸ್ ಬಿಸ್ಕೆಟ್ಸು, ಅದಾದ ನಂತರ ಶುಗರ್ ಫ್ರೀ ಲಡ್ಡು ಅಂತ. ಅವರು ಸೇಲ್ಸ್ ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಗ್ರಾಹಕರು ಮಿಲೆಟ್ಸ್ ಬಿಸ್ಕೆಟ್ಸು ಸಹ ಬೈ ಮಾಡ್ತಾಯಿದ್ರು, ಹಾಗೆ ಶುಗರ್ಲೆಸ್ ಲಡ್ಡು ಸಹ ಬೈ ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಫೀಡ್ಬ್ಯಾಕ್ ಬಂದದ್ದು ಏನಪ್ಪ ಅಂತ ಅಂದರೆ, ಮಿಲೆಟ್ಸ್ ಬಿಸ್ಕತ್ ಏನಿದೆ ಅದು ಜನಗಳಿಗೆ ತುಂಬ ಇಷ್ಟ ಆಗ್ತಾ ಇತ್ತು, ಹಾಗೆ ಈ ಶುಗರ್ ಫ್ರೀ ಲಡ್ಡು ಇದೆಯಲ್ವಾ ಅದು ತುಂಬ ಜನ ಇಷ್ಟಪಡ್ತಾ ಇರಲಿಲ್ಲ. ಅದನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡು ಈ ಶುಗರ್ ಫ್ರೀ ಲಡ್ಡು ಏನಿರುತ್ತಲ್ವ ಅದನ್ನು ತಯಾರಿಸೋದನ್ನ ನಿಲ್ಲಿಸ್ತಾರೆ. ಹಾಗೆ ಮಿಲೆಟ್ಸ್ ಬಿಸ್ಕತ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಮತ್ತು ಸೇಲ್ಸ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿರೋದ್ರಿಂದ ಅವರು ದೊಡ್ಡದಾಗಿ ಬಿಸ್ನೆಸ್ಸು ಸಹ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸಕ್ಸಸ್ಸು ಕೂಡ ಆಗ್ತಾರೆ. ಈ ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್ ಚೆಕ್ ಇದೆಯಲ್ವಾ, ಇದರಿಂದ ನಾವೇನು ಕಲಿಬೋದು ಅಂತ ಅಂದರೆ, ಚಿಕ್ಕದಾಗಿ ಪ್ರಾರಂಭ ಮಾಡೋದ್ರಿಂದ ಮುಂದೆ ಆಗುವಂಥ ದೊಡ್ಡ ನಷ್ಟವನ್ನು ನಾವು ತಡೆಗಟ್ಬೋದು. ಹಾಗೆ ಗ್ರಾಹಕರಿಗೆ ಏನು ಬೇಕು ಆ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಸಹಾಯ ಆಗುತ್ತೆ.
ಮತ್ತು ನಮಗೆ ಮೋಟಿವೇಶನ್ ಸಹ ಸಿಗುತ್ತೆ, ಹಾಗೆ ಮುಂದೆ ಸಾಗೋದಕ್ಕೆ ಧೈರ್ಯ ಸಹ ಇರುತ್ತೆ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.